ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಯಿಗಳು ದಾಳಿ ಮಾಡುವಂತಹ ಘಟನೆಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇದೆ. ಈಗ ಒಂದು ರಾಟ್ ವಿಲ್ಲರ್ ನಾಯಿ ಬಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿರುವಂತಹ ಘಟನೆ, ಒಂದು ಭಯಾನಕ ಘಟನೆ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಘಟನೆ ಇದು. ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. 16 ವರ್ಷದ ಬಾಲಕ ಮನು ಎಂಬಾತನ ಮೇಲೆ ರಾಟ್ ವಿಲ್ಲರ್ ನಾಯಿ ಏಕಾಏಕಿ ದಾಳಿ ಮಾಡಿತು. ರಾಟ್ ವಿಲ್ಲರ್ ನಾಯಿಯನ್ನ ವಾಕಿಂಗ್ಗೆ ಕರೆತಂದಿದ್ರು ವೈಷ್ಣವಿ ಅವರು. ತನ್ನ ಮನೆ ಮುಂದೆ ನಾಯಿ ಮರಿ ಜೊತೆಯಲ್ಲಿ ಮನು ಅವರು ನಿಂತಿದ್ರು. ಇದೇ ಸಂದರ್ಭದಲ್ಲಿ ಬಾಲಕನ ಮೇಲೆ ಆ ನಾಯಿ ಏಕಾಏಕಿ ಹಾರಿ ಬಂದು ದಾಳಿ ಮಾಡಿತು. ರಾಟ್ ವಿಲ್ಲರ್ ನಾಯಿ ದಾಳಿ ಮಾಡುವಂತಹ ದೃಶ್ಯ CCTVಯಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ರಾಟ್ ವಿಲ್ಲರ್ನಿಂದ ದಾಳಿಗೆ ಒಳಗಾದಂತಹ ಬಾಲಕನಿಗೆ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಆ ನಾಯಿಗಳನ್ನು ಸರಿಯಾಗಿ ಸಂಭಾಳಿಸೋದಕ್ಕೂ ಕೂಡ ಆಗೋದಿಲ್ಲ ಅಂತಂದರೆ ಅಂತಹ ಭಯಾನಕ ನಾಯಿಗಳನ್ನು ತೆಗೆದುಕೊಂಡು ರಸ್ತೆಗೆ ವಾಕಿಂಗ್ ಆದರೂ ಬರೋದು ಯಾಕೆ? ಈ ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗುತ್ತೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಈ ನಾಯಿಗಳು ದಾಳಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಟಿಪ್ಪಣಿಗಳನ್ನು ಮಾಡಿತ್ತು. ಯಾರು ಈ ನಾಯಿಗಳನ್ನು ಸಾಕಿರ್ತಾರೆ ಅಂಥವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದರೆ ರಾಜ್ಯ ಸರ್ಕಾರಗಳೇನಿರ್ತವೆ ಅದರ ಮೇಲೆ ನಾವು ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ ಅಂತ ಸುಪ್ರೀಂ ಕೋರ್ಟು ಚಾಟಿ ಬೀಸ್ತು ಕೂಡ. ಆದರೂ ಕೂಡ ರಾಜ್ಯ ಸರ್ಕಾರಗಳು ಈ ನಾಯಿಗಳು ದಾಳಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಲಿಸಿಗಳನ್ನು ರೂಪಿಸುವಲ್ಲಿ ವಿಫಲವಾಗ್ತಾ ಇದ್ದಾವೆ. ಯಾಕಂದರೆ ಅನೇಕ ಮಕ್ಕಳು ತಮ್ಮ ಕಣ್ಣುಗಳನ್ನೇ ಕಳ್ಕೊಂಡಿದ್ರು, ಅನೇಕ ಮಕ್ಕಳು ತಮ್ಮ ಜೀವಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಬೀದಿ ನಾಯಿಗಳಾಗಿರಬಹುದು, ಸಾಕು ನಾಯಿಗಳಾಗಿರಬಹುದು, ವ್ಯಾಕ್ಸಿನೇಷನ್ ಆಗಿರಬಹುದು, ಜೊತೆಗೆ ತುಂಬ ಅಗ್ರೆಸಿವ್ ಆಗಿರುವಂತಹ ನಾಯಿಗಳೇನಿದ್ದಾವೆ ಅವುಗಳನ್ನು ಸಾಧ್ಯವಾದಷ್ಟು ತಮ್ಮ ಮನೆಗಳು ಇದ್ದರೆ ಅಲ್ಲೇ ಸಾಕ್ಕೊಳ್ಬೇಕು. ಫಾರ್ಮ್ ಹೌಸು ಅಥವಾ ಮನೆ ಇದ್ದರೆ ಅಪಾರ್ಟ್ಮೆಂಟು ಒಳಗಡೆನೇ ಸಾಕ್ಕೊಳ್ಬೇಕು. ಆದರೆ ಬೀದಿಗೆ ತರೋದಾದರೆ, ವಾಕಿಂಗ್ಗೆ ಬರೋದಾದರೆ ಅವುಗಳನ್ನು ಸರಿಯಾಗಿ ಮೇಂಟೈನ್ ಮಾಡೋದಕ್ಕಾಗಲ್ಲ. ಅದನ್ನು ಸರಿಯಾಗಿ ಹಿಡಿದುಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಅಂತಂದ ಮೇಲೆ, ಕಂಟ್ರೋಲ್ ಮಾಡೋದಕ್ಕೂ ಆಗೋದಿಲ್ಲ ಅಂದಮೇಲೆ ತಗೊಂಡು ಯಾಕ್ರಿ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಮಾರಣಾಂತಿಕವಾಗಿ ದಾಳಿ ಮಾಡ್ತು ನಾಯಿ. ರಾಟ್ ವಿಲ್ಲರು ಮೊದಲೇ ಭಯಾನಕ ನಾಯಿ ಅದು. ಒಂದು ವೇಳೆ ಸ್ಥಳದಲ್ಲಿ ಜನ ಇರದೆ ಹೋದರೆ ಜೀವಕ್ಕೂ ಕೂಡ ಕುತ್ತು ಬರ್ತಾ ಇತ್ತು. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಇವೆಲ್ಲವೂ ಕೂಡ ತೀವ್ರ ಟೀಕೆಗೆ ಕಾರಣವಾಗ್ತಾ ಇದೆ. ಸರ್ಕಾರಗಳೇನು ಮಾಡ್ತಾ ಇದ್ದಾವೆ, ಪಾಲಿಸಿಗಳನ್ನು ರೂಪಿಸಬೇಕು ಅಂತ ಕಿಡಿಕಾರ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು, ಬೀದಿ ನಾಯಿಗಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ನಮಗೂ ಕೂಡ ಬೀದಿ ನಾಯಿಗಳ ಮೇಲೆ ಸಿಟ್ಟಿಲ್ಲ, ಅಥವಾ ಬೀದಿ ನಾಯಿಗಳ ಮೇಲೆ ನಮಗೆ ಯಾವುದೇ ದ್ವೇಷ ಇಲ್ಲ. ಬೀದಿ ನಾಯಿಗಳ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು ಅಂತಂದರೆ ದಯವಿಟ್ಟು ದತ್ತಕ್ಕೆ ತಗೊಳ್ಳಿ ಅದನ್ನು. ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು. ಆಗ ಆ ಪ್ರಾಣಿಗಳ ಮೇಲೆ ನಾವು ನಿಜವಾದ ಒಂದು ಪ್ರೀತಿಯನ್ನು ತೋರಿದಂತಾಗುತ್ತೆ, ಅದಕ್ಕೊಂದು ಶೆಲ್ಟರ್ ಕಲ್ಪಿಸಿದಂತಾಗುತ್ತೆ. ಆ ಬೀದಿ ನಾಯಿಗಳ ಮೇಲೆ ಜನ ಬೊಟ್ಟು ಮಾಡುವಂಥದ್ದು ಕೂಡ ತಪ್ಪುತ್ತೆ. ಕೇವಲ ನಾವು ಪ್ರಾಣಿ ಪ್ರಿಯರು ಅಂತ ಹೇಳೋದು, ಬೀದಿಗಳಲ್ಲೇ ಬಂದು ಅವುಗಳಿಗೆ ಆಹಾರ ಹಾಕೋದು, ಸಣ್ಣ ಪುಟ್ಟ ಮಕ್ಕಳ ಜೀವ ಹೋದರೆ ಅದಕ್ಕೆ ಯಾರು ಗ್ಯಾರಂಟಿ? ಹೊಣೆ ಹೊರೋರು ಯಾರು? ಇಲ್ಲಿ ಹೊಣೆಗಾರಿಕೆ ಪ್ರಶ್ನೆ ಬರುತ್ತೆ. ರಾಜ್ಯ ಸರ್ಕಾರ ಹೊರಬೇಕಾ, ಸ್ಥಳೀಯ ಅಧಿಕಾರಿಗಳು ಅದನ್ನು ಹೊರಬೇಕಾ, ಯಾರ ಮೇಲೆ ಯಾರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಅನ್ನುವಂತಹ ಪ್ರಶ್ನೆಯಲ್ಲಿ ಎದುರಿಗೆ ಬಂದಿತ್ತು. ಸುಪ್ರೀಂ ಕೋರ್ಟ್ ಈಗಾಗಲೇ ಇಟ್ಟಿದೆ ರಾಜ್ಯ ಸರ್ಕಾರಗಳ ಮುಂದೆ, ನೀವು ಯಾರನ್ನು ಜವಾಬ್ದಾರರನ್ನಾಗಿ ಮಾಡ್ತೀರಿ ಅಥವಾ ಜವಾಬ್ದಾರಿನೇ ನೀವು ಹೊರ್ತೀರಾ, ಭಾರಿ ದಂಡವನ್ನು ವಿಧಿಸಬೇಕಾಗುತ್ತೆ ಅಂತ ಚಾಟಿ ಬೀಸಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಮತ್ತೆ ಈ ರೀತಿ ದಾಳಿಯ ಘಟನೆಗಳು ಬೆಳಕಿಗೆ ಬರ್ತಾ ಇದೆ. ಸುಪ್ರೀಂ ಕೋರ್ಟು ಛೀಮಾರಿ ಹಾಕ್ತು ರಾಜ್ಯ ಸರ್ಕಾರಗಳಿಗೆ. ಏನು ಮಾಡ್ತಾ ಇದ್ದೀರಿ ನೀವು ಪಾಲಿಸಿ ಮೇಕಿಂಗಲ್ಲಿ? ನಿಮ್ಮ ಮೇಲೇ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಸರ್ಕಾರಗಳ ಮೇಲೆ ಅಂತ ಚಾಟಿ ಬೀಸ್ತು. ಇದರ ಹೊರತಾಗಿಯೂ ಕೂಡ ಸರ್ಕಾರಗಳು ಪಾಲಿಸಿ ಮಾಡ್ತಾ ಇಲ್ಲ, ಜೊತೆಗೆ ಕಠಿಣ ಕ್ರಮಗಳಿಗೆ ಮುಂದಾಗ್ತಾ ಇಲ್ಲ. ಈಗ ಜೀವಕ್ಕೆ ಕುತ್ತು ಬರುವಂತಹ ದಾಳಿಗಳು ನಡೀತಾ ಇದೆ. ಏನು ನಡೀತು ಘಟನೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಒಂದು ಕಡೆ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದೆ. ಅದರಲ್ಲಿ ನಿನ್ನೆ ಬಾಗಲಕೋಟೆಯ ಒಂದು ಯುವತಿ, ಇಲ್ಲಂದ್ರೆ ಬಾಲಕಿ, 16 ವರ್ಷದ ಬಾಲಕಿ ಇಲ್ಲಂದ್ರೆ ಚಿಕಿತ್ಸೆ ಫಲಕಾರಿ ಆಗದೆ ನಾಯಿ ಕಡಿತಕ್ಕೊಳಗಾಗಿ ಸಾವನ್ನಪ್ಪಿದ್ರು. ಅದೇ ರೀತಿಯಾಗಿ ಇಲ್ಲಿ ಅಂತಂದ್ರೆ ಓರ್ವ ಯುವಕನ ಮೇಲೂ ಸಹ ಇಲ್ಲಿ ಅಂತಂದ್ರೆ ಅದು ಬಾಲಕನ ಮೇಲೆ, 16 ವರ್ಷದ ಬಾಲಕನ ಮೇಲೆ ಒಂದು ನಾಯಿ ಡೆಡ್ಲಿ ಅಟ್ಯಾಕ್ ಮಾಡಿದೆ.
ಇನ್ನು ಹುಬ್ಬಳ್ಳಿ ಒಂದು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಿಲ್ಸನ್ ಎನ್ನುವ ವ್ಯಕ್ತಿ ಇಲ್ಲಿ ಅಂದ್ರೆ ವಾಕಿಂಗ್ಗೆ ನಾಯಿಯನ್ನ ತೆಗೆದುಕೊಂಡು ಬಂದಿದ್ದ. ಈ ವೇಳೆಯಲ್ಲಿ ಅಂತಂದ್ರೆ ಆತನ ಮೇಲೆ ಮತ್ತು ಆ ಬಾಲಕನಿಗೆ ಏನಿದೆ ಆ ಏಕಾಏಕಿ ನಾಯಿ ಇಲ್ಲಿ ಅಂದ್ರೆ ಆತನ ಮೇಲೂ ಆತನ ಕಡೆ ಒಂದು ನಾಯಿ ಇರುತ್ತೆ, ಸಣ್ಣದೊಂದು ನಾಯಿ. ಆ ನಾಯಿಯನ್ನ ಆತ ತೆಗೆದುಕೊಂಡು ಹೋಗ್ತಿರ್ತಾರೆ. ಅಂತಹ ಸಮಯದಲ್ಲಿ ಒಂದು ಗೇಟ್ ಒಳಗಂಡೆ ಇಲ್ಲಿರುವಂತಹ ನಾಯಿ ಇಲ್ಲಿ ಅಂದರೆ ಏಕಾಏಕಿ ಆತನ ಮೇಲೆ ಅಟ್ಯಾಕ್ ಆಗುತ್ತೆ. ಅದರಲ್ಲಿ ರಾಟ್ ವಿಲ್ಲರ್ ಘಟನೆ ಈ ಹಿಂದ್ಗಡೆ ಹುಬ್ಬಳ್ಳಿಯ ಒಂದು ಏನು ಬಂಕಾಪುರ್ ಚೌಕ್ನಲ್ಲಿ ಒಂದು ಸಾಕಿದ ಮಾಲೀಕನ ಮೇಲೆ ಸಹ ಇಲ್ಲಿ ಅಂದ್ರೆ ಡೆಡ್ಲಿ ಅಟ್ಯಾಕ್ ಅನ್ನ ಇದೇ ಹುಬ್ಬಳ್ಳಿಯಲ್ಲಿ ಮಾಡಿತ್ತು. ಅಂತಹ ಘಟನೆ ಇವತ್ತು ಮತ್ತೆ ಮರುಕಳಿಸುವಂತಹ ಘಟನೆ ಇಲ್ಲಿ ಅಂತ ನಡೆದಿದೆ. ಏನು 16 ವರ್ಷದ ಮನು ಇಲ್ಲಿ ಅಂತಾರೆ ಬಂದಿರ್ತಾನೆ. ಆ ಮನು ಜೊತೆಗೆ ಇಲ್ಲಿ ಅಂತಂದ್ರೆ ಯಾರು ಆ ನಾಯಿ ಮಾಲಕ ಏನಂದ್ರೆ ಆ ನಾಯಿ ಮಾಲಕ ವಿಲ್ಸನ್ ಮತ್ತು ಇನ್ನು 16 ವರ್ಷದ ಮನು ಇಲ್ಲಿ ಅಂತಂದ್ರೆ ಆ ಇಬ್ಬರು ಸೇರಿ ಆ ನಾಯಿಯನ್ನ ತೆಗೆದುಕೊಂಡು ಹೊರಗಡೆ ಬಂದಿರ್ತಾರೆ. ಇಂತಹ ಸಮಯದಲ್ಲಿ ಆ ಮನು ಅಂತಹ ವ್ಯಕ್ತಿಗೆ ಇಲ್ಲಿ ಅಂದ್ರೆ ಆ ಬಾಲಕನಿಗೆ ನಾಯಿ ಇಲ್ಲಿ ಅಂದ್ರೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡುವಂತಹ ಸಮಯದಲ್ಲಿ ಆ ಸ್ಥಳೀಯರು ಎಷ್ಟೇ ಇಲ್ಲಿ ಅಂದ್ರೆ ರಕ್ಷಣೆ ಮಾಡ್ತಾರೆ, ಆ ನಾಯಿಯನ್ನ ಬಿಡಿಸ್ಲಿಕ್ಕೆ ಹೋಗ್ತಾರೆ. ವೈಷ್ಣವಿ ಎನ್ನುವ ಮಹಿಳೆ ಇಲ್ಲಿ ಅಂದ್ರೆ ನಾಯಿ ತೆಗೆದುಕೊಂಡಂತಹ ಏನು ಆ ನಾಯಿ ಮಾಲಕ ವೈಷ್ಣವಿ ಈ ಸಂಬಂಧದಲ್ಲಿ ಅವರಿಬ್ಬರು ಸಹ ಇಲ್ಲಿ ಅಂದ್ರೆ ಹೊರಗಡೆ ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ಅಟ್ಯಾಕ್ ಮಾಡುತ್ತೆ. ಸ್ಥಳೀಯರು ಸಾಕಷ್ಟು ಇಲ್ಲಿ ಅಂದ್ರೆ ಹರಸಾಹಸವನ್ನ ಪಡ್ತಾರೆ ಇದನ್ನ ಬಿಡಿಸ್ಕೊಳ್ಬೇಕು ಅಂತೇಳಿ. ಅದು ಎಷ್ಟೇ ಸುಮಾರು 10ಕ್ಕೂ ಹೆಚ್ಚು ಜನ ಇಲ್ಲಿ ಅಂದ್ರೆ ನಾಯಿ ಅಟ್ಯಾಕ್ ಅನ್ನ ತಪ್ಪಿಸ್ಲಿಕ್ಕೆ ಮುಂದಾಗ್ತಾರೆ. ಆದ್ರೂ ಸಹ ಇಲ್ಲಿ ಅಂದ್ರೆ ಆ ರಾಟ್ ವಿಲ್ಲರ್ ತನ್ನ ಚಾಳಿಯನ್ನ ಮುಂದುವರಿಸುತ್ತೆ. ಆ ಏನು ಯುವಕನ ಮೇಲೆ ಇಲ್ಲಿ ಅಂದ್ರೆ ಕಾಲ್ಗೆ ಏನು ಕಚ್ಚಿರುತ್ತೆ, ಆ ಕಚ್ಚಿದಂತಹ ಇನ್ನು ಹಿಡಿತ ಏನಿದೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಂದ್ರೆ ಬಿಡುವುದಿಲ್ಲ. ನಂತರ ಇಲ್ಲಿ ಹತ್ರ ಸ್ಥಳೀಯರು ಸಾಕಷ್ಟು ಇಲ್ಲಿ ಹರಸಾಹಸ ಮಾಡಿ ಆ ರಾಟ್ ವಿಲ್ಲರ್ ಬಾಯಿಯಿಂದ ಆತನ ಮನುವಿನ ಕಾಲನ್ನ ತಪ್ಪಿಸಿ ಮತ್ತು ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆಸ್ಪತ್ರೆಗೆ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಮನುವಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.